ವಿಷ್ಣು ಸರ್ 25ನೇ ವರ್ಷದ ಹುಟ್ಟುಹಬ್ಬ ತುಂಬ ದೊಡ್ಡದಾಗಿ ಮಾಡಬೇಕು ಅಂತ ಆಸೆ ಆಗಿದೆ. ಆ ಜಾಗದಲ್ಲಿ ಅನುವು ಮಾಡಲಿಲ್ಲ ಅಂತ ಈಗ ಸಪ್ರೇಟ್ ಒಂದು ಜಾಗದಲ್ಲಿ ಪ್ರೈವೇಟ್ ಜಾಗದಲ್ಲಿ ಮಾಡ್ತಾ ಇದ್ವಿ. ಈ ಥರದ ಒಂದು ಪರಿಸ್ಥಿತಿಯಲ್ಲಿ ಹುಟ್ಟುಹಬ್ಬ ಮಾಡ್ತಾರೆ, ಬೇಸರ ತರಿಸಿದೆ. ಬೇಸರ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸರ್ಕಾರಗಳಿದ ನನ್ನ ಪರಿಚಯ ಮಾಡ್ಕೋತೀನಿ. ನಮಸ್ಕಾರ, ನನ್ನ ಹೆಸರು ಶಶಿವರ್ಧನ್ ಅಂದ್ಬಿಟ್ಟು, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ, ನಲ್ಲಹಳ್ಳಿ ಗ್ರಾಮ, ಆರುಬೆಲೆ ಪೋಸ್ಟ್ ಅಂದ್ಬಿಟ್ಟು. ವರ್ಷ ಮೀಡಿಯಾ ಮುಂದೆ ಮಾತಾಡಬೇಕು ಅಂತ ಬರ್ತೀನಿ, ಆದರೆ ಮಾತಾಡೋಕ್ಕಾಗಲ್ಲ. ಯಾಕೆ ಅಂದರೆ ತುಂಬ ನೋವಾಗುತ್ತೆ. ಇಂಥ ಕಷ್ಟದಲ್ಲಿ ನಾವು ಅವ್ರ ದಾದನ ಬರ್ತಡೇ ಮಾಡಬೇಕಾ ಅನ್ನೋದೊಂದು ತುಂಬ ಬೇಸರ. ಯಾಕೆ ಅಂದರೆ 3 ಸರ್ಕಾರ, 9 ಮುಖ್ಯಮಂತ್ರಿಗಳು, ಕನ್ನಡ ಚಿತ್ರರಂಗ ಯಾವುದೂ ಅವ್ರ ಸಪೋರ್ಟಿಗೆ ನಿಂತ್ಕೋತಾ ಇಲ್ಲ. ಯಾಕೆ ಅಂತ ಅಂದರೆ ಈ ಕನ್ನಡ ಇಂಡಸ್ಟ್ರಿ ಅವ್ರ ಬಗ್ಗೆ ಯಾವುದೇ ತಲೆ ಕೆಡಿಸ್ಕೋತಾ ಇಲ್ಲ, ಯಾವುದೇ ರೀತಿ ಮನಸ್ಸು ಮಾಡ್ತಾ ಇಲ್ಲ. ಕಿಚ್ಚ ಸುದೀಪ್ ಸರ್ ಒಬ್ಬರು ಅರ್ಧ ಎಕರೆ ಜಾಗ ತಗೊಂಡಿದ್ದೀನಿ ಅಂತ ಹೇಳಿದರು. ಅದು ಅಲ್ಲಿ ಬಿಟ್ಟು ಇಲ್ಲಿ ಪರ್ಮಿಷನ್ ತಗೊಂಡು ಮಾಡೋದು ಏನಿದೆಯೋ ಗೊತ್ತಿಲ್ಲ. ಅಲ್ಲಿ ಹೋದರೆ ಅಭಿಮಾನ್ ಸ್ಟುಡಿಯೋ ಹತ್ರ ಪೊಲೀಸ್ನವ್ರು ಲಾಠಿ ಹಿಡ್ಕೊಂಡು ಇಲ್ಲಿ ಒಳಗಡೆ ಬಿಡಲ್ಲ. ಇಲ್ಲಿಲ್ಲ, ಮುಂದೆ 1 ಕಿಲೋಮೀಟ್ರ್ ದೂರದಲ್ಲಿ ಹಾಕಿದ್ದಾರೆ, ಹೋಗಿ ಅಂತ ಹೇಳ್ತಾರೆ. ಈ ನೋವಲ್ಲಿ ಕರ್ನಾಟಕ ರತ್ನ ಕೊಟ್ಟಿದ್ದಾರೆ. ಆ ಕರ್ನಾಟಕ ರತ್ನ ನಾವು ಹೆಂಗೆ ಆಚರಿಸೋಣ? ಬೀದಿಲನ್ನ ಆಚರಿಸೋಣ, ಬೀದಿಲೇ ಮಾಡ್ತಾ ಇದ್ದೀವಿ. ಆದರೆ ಏನು ಬೇಜಾರು ಅಂತ ಅಂದರೆ, ಕರ್ನಾಟಕ ರತ್ನ ಬತ್ತು ಅಂತ ಖುಷಿ ಪಡೋದ, ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಹೊಡೆದಾಕ್ತಾರೆ ಯಾರಿಗೂ ಗೊತ್ತಿಲ್ಲದೆ ಇದ್ದಂಗೆ. ಅದೇ ಅಭಿಮಾನಿಗಳ ಮುಂದೆ ಇಟ್ಕೊಂಡು ನಾವು ಹೊಡಿತಾ ಇದ್ದೀವಿ ಅಂತ ಹೇಳಿದರೆ, ಹೊಡಿತಾ ಇರೋರು ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ, ಯಾರು ಹೊಡೆದಿದ್ದಾರೆ, ಅವ್ರನ್ನ ಅಲ್ಲದೇ ಭೂಮಿಲಿ ಹಾಕಿ ಮುಚ್ಚಿಬಿಡ್ತಾ ಇದ್ರು. ಅಷ್ಟು ನೋವು ಇದೆ, ಅಷ್ಟು ಬೇಜಾರಿದೆ. ವರ್ಷ ನಾನು ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಬರ್ತಾ ಇದ್ದೆ. ಡೈಲಾಗ್ ಮಾತಾಡಬೇಕು, ಡೈಲಾಗ್ ಹೇಳಬೇಕು ವಿಷ್ಣುದಾದನ ಬಗ್ಗೆ ಅಂತ. ಆದರೆ ಯಾವ ಖುಷಿಗೆ ನಾವು ಡೈಲಾಗ್ ಹೊಡೆಯೋಣ? ಈ ರೋಡಲ್ಲಿ ನಿಂತ್ಕೊಂಡು ಸಂಭ್ರಮಿಸೋಣ? ಇಲ್ಲ, ಪುಣ್ಯ ಭೂಮಿಗಳು ಅಪ್ಪಾಜಿದು 3 ಕಡೆ ಆಗಿದೆ, ಅದು ಸಂತೋಷ. ಆದರೆ ಅವ್ರನ್ನ ಹಾಕಿರುವಂಥ ಜಾಗದಲ್ಲಿ ನಮಗೆ ಪೂಜೆ ಮಾಡೋದಕ್ಕೆ ಒಂದು ನೆಮ್ಮದಿ ಇಲ್ಲ ಅಂತ ಅಂದರೆ ಯಾವ ರೀತಿ ಸೆಲೆಬ್ರೇಷನ್ ಮಾಡಬೇಕು ನಾವು? ಇನ್ನು ಮುಂದಿನ ದಿನಗಳಲ್ಲಿ ಇವಾಗ ಈ ವರ್ಷ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಇನ್ನೆಲ್ಲೆಲ್ಲಿ ಕೊಡ್ತಾರೋ ಗೊತ್ತಿಲ್ಲ. ಆದರೆ ಅಪ್ಪಾಜಿ ಒಂದು ವ್ಯಕ್ತಿ ಅಲ್ಲ, ಈ ದೇಶದ ಶಕ್ತಿ ಅವರು. ಈ ಅಭಿಮಾನಿಗಳನ್ನು ಎಲ್ಲೆಲ್ಲಿದ್ದಾರೆ, ಈ ಕರ್ನಾಟಕ ಅಲ್ಲ, ಆಂಧ್ರ ಅಲ್ಲ, ತಮಿಳ್ನಾಡಲ್ಲ, ಆಸ್ಟ್ರೇಲಿಯಾ, ಅಮೇರಿಕ, ಎಲ್ಲ ಕಡೆನೂ ವಿಷ್ಣುದಾದ ಅವರ ಅಭಿಮಾನಿಗಳಿದ್ದಾರೆ. ಅದು ಎಲ್ಲರಿಗೂ ಒಂದೇ ಕೇಳ್ಕೊಳ್ಳೋದು, ಇನ್ನು ಮುಂದಕ್ಕೆ ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಅವರ ಸ್ಮಾರಕಗಳು ಎಲ್ಲೆಲ್ಲಿ ಆಗಿದೆ ಅಲ್ಲೆಲ್ಲ ಆಗುವಂಥದ್ದು ಮಾಡಲಿ. ಮೇಯ್ನಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಮಾತ್ರ ಅವ್ರದ್ದು ಲೇಟಾಗಾದರೂ ಲೇಟೆಸ್ಟಾಗಿ ಆಗೋ ಥರ ಕೋರ್ಟ್ ಅನುಮತಿ ಕೊಡಲಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ವಿಷ್ಣುದಾದ.